ಇವತ್ತಿನ ವಿಡಿಯೋದಲ್ಲಿ ಮನೆ ಮುಂದೆನೆ ಚಿಕ್ಕದೊಂದು ಮೇಕೆ ಶೆಡ್ಡು, ಹಸ ಹೇಗೆ ಸಾಕೋದು ಮತ್ತು ಸಣ್ಣದ ಕೋಳಿ ಹೆಂಗೆ ಸಾಕೋದು ಅಂತ ಈ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳ್ಕೊಡ್ತೀನಿ. ಇದು ನಮ್ಮ ಸ್ನೇಹಿತರ ಮನೆ. ಇದು ನೋಡಿ ಒಂದು ಸ್ವಲ್ಪ ಖುಷಿ ಆಯಿತು. ಹಂಗಾಗಿ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ ನಮಸ್ತೆ. ಇವತ್ತು ನಮ್ಮ ಸ್ನೇಹಿತರ ಮನೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಹೊಸಕೋಟೆ ಹತ್ರ ನಮ್ಮ ಸ್ನೇಹಿತರ ಮನೆ ಹತ್ರ ಹೋಗಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಸ್ನೇಹಿತರೆ, ಮನೆಗೆ ಒಂದೊಂದು ಹಸ, ಕೋಳಿ, ಮೇಕೆ ಇದೆಲ್ಲ ಆಗಿನ ಕಾಲದಲ್ಲಿ ಸಾಕ್ತಾ ಇದ್ರು. ಇವ್ರು ನೋಡಿ ಸ್ನೇಹಿತರೆ, ಮನೆಗೆ ಒಂದು ಸೀಮೆ ಹಸ ಕಟ್ಕೊಂಡಿದ್ದಾರೆ. ನೋಡಿ ಇವ್ರು ಮಾಡಿರೋದು ನೋಡಿ, ಕೊಟ್ಟಿಗೆನ ಎಷ್ಟು ಸಿಂಪಲಾಗಿ ಮಾಡಿದ್ದಾರೆ. ಮೇಲ್ಗಡೆ ಒಂದು ಟಾರ್ಪಲ್ ಹಾಕಿ ಒಂದು ಸ್ವಲ್ಪ ಸೀಟ್ ಹಾಕಿದ್ದಾರೆ ಅಷ್ಟೇ. ಇದು ನೋಡಿ ಸ್ವಲ್ಪ ವೇಸ್ಟ್ ಆಗಿರೋ ಪಂಜರಗಳನ್ನೆಲ್ಲ ತೊಗೊಂಬಂದು ಅದಕ್ಕೆ ಮೆಶ್ ಹೊಡೆದ್ಬಿಟ್ಟು ಒಂದು ಕೋಳಿ ಥರ ಏನೋ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೂ ಒಂದು 40-45 ಕೋಳಿ ಇತ್ತಂತೆ. ಏನೋ ಸ್ವಲ್ಪ ಎಲ್ಲ ರೋಗ ಬಂದ್ಬಿಟ್ಟು ಎಲ್ಲ ಸತ್ತೋಗಿ ಈಗ ಒಂದು 10-15 ಉಳ್ದೈತೆ ಅಷ್ಟೇ ಅಣ್ಣ ಅಂತ ಅಂತಿದ್ದ. ನೋಡಿ ಸ್ನೇಹಿತರೆ, ಮೇಲ್ಗಡೆ ವಾಟ್ರ್ ಹೋಗೋ ಥರನೂ ಕ್ಲೀನಾಗಿ ಮಾಡಿದ್ದಾರೆ, ಈ ಕಡೆ ಫುಡ್ ಹಾಕೋ ಥರನೂ ಮಾಡಿದ್ದಾರೆ. ಹಂಗಾಗಿ ಏನು ಕೆಲಸ ಇಲ್ಲ, ಸ್ವಲ್ಪ ಒಂದ್ಸಲ ವಾಟ್ರ್ ಹಾಕಿ ಫುಡ್ ಹಾಕೋರು ಮುಗೀತು. ನೋಡಿ ಒಂದು ನಾಟಿ ಹಸ, ಒಂದು ಸೀಮೆ ಹಸ ಕಟ್ಕೊಂಡಿದ್ದಾರೆ. ಇವ್ರ ಮನೆ ಹಾಲ್ಗೋಸ್ಕರ ಅಷ್ಟೇ. ಸ್ವಲ್ಪ ಮೇವು ಹಾಕಿದ್ರು ನೋಡಿ ಸ್ನೇಹಿತರೆ, ನಮ್ಗೆ ಒಳ್ಳೆ ಆರೋಗ್ಯಕರವಾಗಿರೋ ಅಂತ ಹಾಲು ಕೊಡ್ತೈತೆ. ನಮ್ಮ ಸ್ನೇಹಿತರು ನೋಡಿ, ಅವರು ಬೋರ್ವೆಲ್ದು ಕೆಲಸ ಮಾಡೋದು, 2 ಲಾರಿ ಅವ್ರದ್ದೇ ಸ್ವಂತ ಇಕ್ಕೊಂಡವ್ರೆ. ನೋಡಿ 2 ಬೆಲ್ಲರು ಪಿಕಪ್ಪು, ಇದರಲ್ಲೇ ಬೋರ್ವೆಲ್ ಕೆಲಸ ಅವ್ನು ಮಾಡಿಸೋದು, ಆಳುಗಳನ್ನ ಇಕ್ಕಂಡು ಕೆಲಸ ಮಾಡಿಸ್ತಾನೆ. ಹೆಂಗೋ ದೇವ್ರ ದಯೆಯಿಂದ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೋಡಿ ರೈತನ ಗೆಳೆಯ ಅಂತ 2 ಗಾಡಿ ಮೇಲೂ ರೈತನ ಗೆಳೆಯ ಅಂತ ಹಾಕ್ಕೊಂಡಿದ್ದಾನೆ. ಈ ಗಾಡಿ ಹೆಸ್ರೇ ರೈತನ ಗೆಳೆಯ ಅಂತ ಅಂದ್ಬಿಟ್ಟು. ಸ್ನೇಹಿತರೆ ಹಾಗೆ ನೋಡ್ತಾ ಇರಿ, ಮುಂದೆ ಇದೊಂದು ಅದ್ಭುತ ತೋರಿಸ್ತೀನಿ ನೋಡಿ. ಹೆಂಗೆ ಅಂತಂದರೆ, ಮನೆ ಮುಂದೆನೇ ಒಂದು ಚಿಕ್ಕದಾಗಿ ಒಂದು ಪುಟಾಣಿ ಆಗಿರೋ ಅಂಥದ್ದು ಒಂದು ಮೇಕೆದೊಂದು ಶೆಡ್ ಮಾಡ್ಕೊಂಡಿದ್ದಾನೆ ನೋಡಿ. ಒಂದು ವಾಟ ಮತ್ತು ಒಂದು ಹೆಣ್ಮೇಕೆ ಒಂದು ಬಿಟ್ಕೊಂಡವ್ರೆ ಅಷ್ಟೇ. ಅಂದರೆ ಇಲ್ಲೇ ಬ್ರೀಡಿಂಗ್ ಆಗೋ ಅಂಥದ್ದು ನೋಡಿ. ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ಮನೆ ಮುಂದೆನೇ ಒಂದು ಒಳ್ಳೆ ನೇಚರ್ ಜೊತೆಲಿ ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ಇದು ನೋಡಿ ಒಂಥರ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ.